ಇವರು ತಮ್ಮ ಕುಟುಂಬ ಸಮೇತ ಮನೆಯವರೆಲ್ಲರೂ ಬೆಂಗಳೂರಿಗೆ ಹೋದಾಗ ಅವರ ಮನೆಯ ಬೀಗವನ್ನು ಒಡೆದು ಗಾಡ್ರೇಜ್ನಲ್ಲಿಟ್ಟಿರುವ ಸುಮಾರು 55 ಗ್ರಾಂ ಚಿನ್ನದ ಆಭರಣ ಮತ್ತು 80,000 ರೂಪಾಯಿ ಹಣವನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತೇಳಿ ದೂರನ್ನು ನೀಡಿದ ಆಧಾರದ ಮೇಲೆ ಕಿರ್ಗಾವಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಇದಾದ ನಂತರದಲ್ಲಿ ಸಹಿತ ಮತ್ತು ಮೊದಲು ಸುಮಾರು 9-10 ತಿಂಗಳಿನಿಂದ ಈ ಒಂದು ಪ್ರದೇಶದಲ್ಲಿ ಅಂದರೆ ಮಳವಳ್ಳಿ, ಹಲಗೂರು, ಮದ್ದೂರು ಈ ಒಂದು ಭಾಗದಲ್ಲಿ ಇದೇ ಥರದ ಸಾಕಷ್ಟು ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದವು. ಈ ಎಲ್ಲ ಕಳ್ಳತನದ ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ನಮ್ಮ ಎಡಿಷನಲ್ SP ರವರ ಒಂದು ಮಾರ್ಗದರ್ಶನದಲ್ಲಿ DSP ಮಳವಳ್ಳಿ ಕೃಷ್ಣಪ್ಪ ಅವರ ಒಂದು ನೇತೃತ್ವದ ತಂಡ ಶ್ರೀಧರ್ CPI ಹಲಗೂರು ಮತ್ತು 3 ಠಾಣೆಗಳ ಕ್ರೈಮ್ ಸಿಬ್ಬಂದಿಯವರ ಒಂದು ತಂಡಗಳನ್ನು ನಾವು ರಚಿಸಿ ಈ ಎಲ್ಲ ಕೇಸ್ಗಳನ್ನು ಪತ್ತೆ ಹಚ್ಚಲಿಕ್ಕೆ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿದ್ವಿ. ಅದರದ್ದು ಆಧಾರದ ಮೇಲೆ ಒಬ್ಬ ಆರೋಪಿ ಶೇಖರ್ ಅಂತೇಳಿ ಅಲಿಯಾಸ್ ಅನ್ನೂರು ಶೇಖರ, ಈತ 54 ವರ್ಷ, ಕೊರಮ ಜನಾಂಗದವರು, ಅನ್ನೂರು ಗೇಟ್ KM ದೊಡ್ಡಿ ಹತ್ತಿರದವರು. ಈತ ಮತ್ತು ಕೃಷ್ಣ ಅಂತೇಳಿ ಅಲಿಯಾಸ್ ಖ್ಯಾತ ಕೃಷ್ಣ ಅಂತೇಳಿ ಇನ್ನೊಬ್ಬ ಆರೋಪಿ, ಮತ್ತು ವೆಂಕಟೇಶ್ ಅಂತೇಳಿ ಈತ ಸಹಿತ ಖ್ಯಾತಘಟ್ಟ ಗ್ರಾಮದವರು. ಈ 3 ಜನ ಆರೋಪಿತರು ಸೇರಿಕೊಂಡು ರಾತ್ರಿ ಯಾವ ಮನೆ ಲಾಕ್ ಆಗಿದೆ ಅಂಥ ಮನೆಗಳನ್ನು ಐಡೆಂಟಿಫೈ ಮಾಡಿಕೊಂಡು ಹೊಂಚು ಹಾಕಿ ಇವರು ಕಳ್ಳತನವನ್ನು ಕ್ಷಣ ಮಾತ್ರದಲ್ಲಿ ಮಾಡ್ತಾ ಇದ್ದದ್ದು ಕಂಡು ಬಂತು. ಇವರನ್ನೆಲ್ಲರನ್ನು ವಶಪಡಿಸಿಕೊಂಡು ನಾವು ಅವರ ಕಡೆಯಿಂದ ಡಿಟೇಲ್ ಆಗಿ ವಿಚಾರಣೆ ಮಾಡಲಾಗಿ ಒಟ್ಟು ನಮ್ಮ ಜಿಲ್ಲೆಯ ಒಟ್ಟು 14 ಪ್ರಕರಣಗಳಲ್ಲಿ ಬೇಕಾದಂಥ ಆಭರಣಗಳನ್ನು ಇವರು ಕಳ್ಳತನ ಮಾಡಿಕೊಂಡು ಹೋಗಿರುವುದು ಪತ್ತೆಯಾಗಿದ್ದು, ಅದರದ ಆಧಾರದ ಮೇಲೆ ಇವರಿಂದ ಒಟ್ಟು 670 ಗ್ರಾಮದ ಚಿನ್ನದ ಆಭರಣ, 170 ಗ್ರಾಮದ ಬೆಳ್ಳಿ ಆಭರಣ ಮತ್ತು ಒಂದು ಬೈಕ್ ಸೇರಿದಂತೆ ಒಟ್ಟು 47 ಲಕ್ಷ ಮೌಲ್ಯದ ವಸ್ತುಗಳನ್ನು ಇವರಿಂದ ನಾವು ವಶಪಡಿಸಿಕೊಂಡಿದ್ವಿ. ಈ ಕಳ್ಳರು 3 ಜನರು ವಯಸ್ಸಾದವರು, ಅಂದರೆ 54, 52 ಮತ್ತು 65 ವಯಸ್ಸುಳ್ಳವರು. ಇವರು ಕಳೆದ 30 ವರ್ಷದಿಂದ ಸಹಿತ ಇದೇ ಥರದ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾದವರು. ಇವರ ಮೇಲೆ 40ಕ್ಕೂ ಹೆಚ್ಚು ಪ್ರಕರಣಗಳು ಹಿಂದೆಯೂ ಸಹಿತ ದಾಖಲಾಗಿವೆ ನಮ್ಮ ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ. ಇವರು ಹಂದಿ ಒಂದು ಮೇಯಿಸುವ ಮತ್ತು ಹಂದಿ ಸಾಕುವ ಒಂದು ವ್ಯಾಪಾರ ಮಾಡಿಕೊಂಡು ಅದರ ಜೊತೆ ಈ ಥರ ಕಳ್ಳತನಗಳನ್ನು ಮಾಡ್ತಾ ಇರೋದು ನಮ್ಮ ವಿಚಾರಣೆಯಲ್ಲಿ ಕಂಡು ಬಂದಿದೆ. ಈ ಒಂದು ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ CPI ಶ್ರೀಧರ್ ಅವರ ನೇತೃತ್ವದ ತಂಡ PSI ರವಿಕುಮಾರ್ ಬೆಳಕವಾಡಿ, PSI ಅಶೋಕ್ ಹಲಗೂರು ಠಾಣೆ, PSI ಮಹೇಂದ್ರ ಕಿರ್ಗಾವಲು ಠಾಣೆ ಮತ್ತು ಸಿಬ್ಬಂದಿಗಳಾದ ಸಿದ್ದರಾಜು, ರಿಯಾಜ್ ಪಾಷಾ, ಪ್ರಭುಸ್ವಾಮಿ, ನಾಗೇಂದ್ರ, ಮಹಾದೇವ್, ಜಯಕುಮಾರ್, ಮಹೇಶ್, ಶ್ರೀನಿವಾಸ್, ಮೋಹನ್ ಕುಮಾರ್, ಉಮೇಶ್, ಸಿದ್ದರಾಜು, ಕೌಶಿಕ್, ವಿಠಲ್, ಅರುಣ್, ಸುಬ್ರಹ್ಮಣಿ, ಮಹೇಂದ್ರ, ಶ್ರೀನಿವಾಸ್, ಮಧುಕಿರಣ್, ಶಿವಕುಮಾರ್ ಮತ್ತು CDR ವಿಭಾಗದ ತಂಡ ರವಿಕಿರಣ್, ಲೋಕೇಶ್, ಮಹಾದೇವ ಸ್ವಾಮಿ, ಪ್ರೀತಿ ಕುಮಾರ್ ಮತ್ತು ನರಸಿಂಹಮೂರ್ತಿ, ಶಿವರಾಜು ಇಷ್ಟು ಜನ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ನಮ್ಮ ಜಿಲ್ಲೆಯಿಂದ ಅವರಿಗೆ ಪ್ರಶಂಸನೆ ಪತ್ರವನ್ನು ಸಹಿತ ನಾನು ನೀಡ್ತಾ ಇದ್ದೀನಿ. ಅನುಸರಿಸಿ ನಾವು ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ಪತ್ತೆ ಮಾಡಿದ್ದೀವಿ. ಹೀಗಾಗಿ ಇವರು ಒಬ್ಬನು ಆರೋಪಿ ಸಿಕ್ಕ ಮೇಲೆ ಇನ್ನು 2 ಆರೋಪಿತರನ್ನ ನಾವು ಪತ್ತೆ ಮಾಡಿದ್ದೀವಿ. ಇಲ್ಲ, ಶೇಖರ್ ಅಂತೇಳಿ ಪ್ರಮುಖ ಆರೋಪಿ ನಾವು ಅರೆಸ್ಟ್ ಮಾಡಿದ್ವಿ. ಅದಾದ್ಮೇಲೆ ಅವನ ಮಾಹಿತಿ ಆಧರಿಸಿ ಉಳಿದ ಆರೋಪಿಯನ್ನ ಅರೆಸ್ಟ್. ಇವರು ಅದೇ ಒಬ್ಬನು ಹೇಳಿದ್ದು ಖ್ಯಾತಘಟ್ಟ ಇದ್ದವರಿಬ್ರು, KM ದೊಡ್ಡಿ ಲಿಮಿಟ್ಸ್, ಇನ್ನೊಬ್ನು ಇವರು ಹಳೆ ಆಲ್ಮೋಸ್ಟ್ 30 ವರ್ಷದಿಂದ ಇದನ್ನೇ ಮಾಡ್ಕೊಂಡು ಬಂದವರು. ಲಾಸ್ಟ್ 10 ವರ್ಷದಿಂದ ಇವರು ಯಾವುದೇ ಪ್ರಕರಣದಲ್ಲಿ ಅರೆಸ್ಟ್ ಆಗಿಲ್ಲ ಅಂತೇಳಿ ನಮಗೆ ಮಾಹಿತಿ ಇದೆ. ಇವ್ರ ಮೇಲೆ ಸಾಕಷ್ಟು ವಾರಂಟ್ಗಳು ಸಹಿತ ಪೆಂಡಿಂಗ್ ಇದೆ ಮತ್ತು ಇನ್ನು ಹಲವಾರು ಠಾಣೆಗಳಲ್ಲಿ ಇವರು ಬೇಕಾಗಿರ್ಬೋದು. ಅದನ್ನು ಸಹಿತ ನಾವು ನಮ್ಮ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಇವ್ರನ್ನ ಅರೆಸ್ಟ್ ಮಾಡಿದ ಒಂದು ಮಾಹಿತಿಯನ್ನು ಕಳಿಸ್ತೀವಿ. ಅವ್ರಿಗೆ ಯಾರಿಗಾದ್ರೂ ಕೇಸ್ನಲ್ಲಿ ಬೇಕಾಗಿರೋರಿಗೂ ಸಹಿತ ಇವ್ರನ್ನ
ಬಾಡಿ ವಾರಂಟಿ ಮೇಲೆ ತಗೊಂಡು ತಮ್ಮ ಪ್ರಕರಣದಲ್ಲಿ ಸರ್, ಈ ಹಿಂದೆ ಅರೆಸ್ಟ್ ಆಗಿದ್ದು 10 ವರ್ಷದ ಹಿಂದೆ ಇರುತ್ತೆ. ಹೌದೌದು, ಹಿಂದೆ ಅರೆಸ್ಟ್ ಆಗಿತ್ತು. ಅಂದ್ರೆ ಈಗ 40 ಪ್ರಕರಣಗಳಲ್ಲಿ 14 ಪ್ರಕರಣ ಬೇಯಿಸಿದ್ರೆ ಅಂದ್ರೆ ಇನ್ನು 26 ಪ್ರಕರಣ ಬಾಕಿ ಇದೆ. ಇಲ್ಲ ಅವ್ ಹಿಂದೆ ಪ್ರಕರಣ ಈಗ ರೀಸೆಂಟ್ ಕೇಸ್ 14, ಹಿಂದೆ 40ಕ್ಕೂ ಹೆಚ್ಚು ಪ್ರಕರಣ ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಅದ್ರಲ್ಲಿ ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿ ಎಲ್ಲ ತನಿಖೆ ಪ್ರಕ್ರಿಯೆ ಎಲ್ಲ ಮುಗಿದಿದೆ. ಇವರು ಬೇರೆ ಬೇರೆ ಕಡೆ ಡಿಸ್ಪೋಸ್ ಮಾಡಿದ್ರು. ಕೆಲವೊಂದು ಆಭರಣವನ್ನ ಬೆಂಗಳೂರಿನಲ್ಲಿ, ಕೆಲವೊಂದು ಮೈಸೂರಿನಲ್ಲಿ, ಹೀಗೆ ಬೇರೆ ಬೇರೆದನ್ನು ಕೂರಿಸ್ಕೊಂಡು ಅದನ್ನ ಡಿಸ್ಪೋಸ್ ಮಾಡಿದ್ರು. ತಮಗೆ ಏನೋ ತೊಂದರೆ ಇದೆ, ಇದನ್ನ ಮಾರಬೇಕು ಅಂತೇಳಿ ಈ ತರ ಒಂದೊಂದು ಚಿನ್ನಾಭರಣವನ್ನ ಒಂದೊಂದು ಕಡೆ ಕೊಟ್ಟಿದ್ರು. ಸರ್, ಈ ಪ್ರಕರಣದ ತಾಲಿ ಕೂಡ ಇದೆ, ಅದನ್ನೇ ಕನ್ನ ಮಾಡಿರೋದು, ಕಿತ್ತೋಗಿದೆ. ಇಲ್ಲ, ಎಲ್ಲ ಮನೆಯಲ್ಲಿಟ್ಟಿದ್ದು, ಎಲ್ಲ ಬೀಗ ಹೊಡೆದು, ಅವ್ರು ಯಾರು ಇಲ್ಲದ ವೇಳೆಯಲ್ಲಿ ಬೀಗ ಹೊಡೆದು ಅಲ್ಲಿಂದ ತೆಗೆದುಕೊಂಡು ಹೋಗಿದ್ರು. ಯಾವ ಜಿಲ್ಲೆಯಲ್ಲಿ ಮೊದಲು ಪ್ರಕರಣದ ಭಾಗಿಯಾಗಿತ್ತು? ಇವರು ಅದೇ ಮೈಸೂರು ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ಮತ್ತು ಪಕ್ಕದ ರಾಮನಗರ ಜಿಲ್ಲೆಯಲ್ಲಿ ಸಹಿತ ಕೇಸ್ ಮಾಹಿತಿ. ಸರ್, ಇದಕ್ಕೆ ಜಿಲ್ಲೆಯಲ್ಲಿ ದೇವಾಲಯಗಳಲ್ಲಿ ಕಳ್ತನ ಆಗ್ತಾ ಇದೆ ಸರ್, ಗುಂಡಿ ಕದಿಯೋದು ಆ ಥರ ಪ್ರಕರಣಗಳು. ಅದಕ್ಕಿಂತ ಲಿಂಕ್ ಏನಿದೆಯಾ ಆ ಪ್ರಕರಣಗಳ ಗಮನ? ಇಲ್ಲ, ಇವ್ರದ್ದು ಆ ಥರದ ಲಿಂಕ್ ಇಲ್ಲ. ಬಟ್ ಅದು ಒಂದು ತಂಡ ಇರ್ಬೋದು. ಇದೊಂದೇ ಜಿಲ್ಲೆ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಹಿತ ದೇವಸ್ಥಾನದ ಹುಂಡಿ ಕಳ್ತನ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಅದನ್ನು ಸಹಿತ ಪತ್ತೆ ಮಾಡಲಿಕ್ಕೆ ನಮ್ಮ ತಂಡವರು. ಈ ಮೂವರಿಗೆ ಯಾವ ರೀತಿ ಸಂಬಂಧ ಅಂದ್ರೆ ಇಲ್ಲ, ಇವರು ಒಂದೇ ಜಾತಿ, ಎಲ್ಲ ಒಂದೇ ಕಸುಬು ಮಾಡ್ಕೊಂಡಿದ್ದವರು. ಮತ್ತು ಮೊದಲೇನು ಪ್ರಕರಣ ಆದಾಗ ಆಮೇಲೆ ಇವರೆಲ್ಲ ಜೈಲಿನಲ್ಲಿ ಒಬ್ಬರು ಪರಿಚಯ ಆಗಿ ಮುಂದಿನ ದಿನಗಳಲ್ಲಿ ಅದೇ ಒಂದು ಪ್ರವೃತ್ತಿಯನ್ನ ಮುಂದುವರಿಸ್ಕೊಂಡು ಇಲ್ಲ, ಇವ್ರದ್ದು ಎಮ್ಮು ಯಾವ ತರ ಅಂತಂದ್ರೆ, ರಾತ್ರಿ ಹೊತ್ತಿನಲ್ಲಿ ಇವರು ಒಂಥರ ಸರ್ವೆ ಮಾಡಿದಾಗ ಮಾಡ್ತಿದ್ರು. ಅಲ್ಲಿ ಯಾರಾದ್ರೂ ಯಾವ್ದು ಲಾಕ್ಡ್ ಹೌಸ್ ಇದೆ ಅದನ್ನ ಐಡೆಂಟಿಫೈ ಮಾಡ್ತಿದ್ರು. ಮತ್ತೆ ಇವ್ರದ್ದು ಮೇನ್ ಅಂತಂದ್ರೆ ಬ್ಯಾಕ್ ಡೋರ್ ಇರ್ತದಲ್ಲ ಮನೆಗೆ, ಆ ಬ್ಯಾಕ್ ಡೋರನ್ನ ಒಡೆದು ಅದರಿಂದ ಎಂಟ್ರಿ ಆಗ್ತಿತ್ತು. ಯೂಶುವಲಿ ಫ್ರಂಟ್ ಡೋರ್ ಲಾಕ್ ಎಲ್ಲ ಗಟ್ಟಿ ಮೂವತ್ತಾಗಿರ್ತದೆ, ಬ್ಯಾಕ್ ಡೋರ್ ಅಷ್ಟೊಂದು ನೆಗ್ಲೆಕ್ಟ್ ಮಾಡಿರ್ತಾರೆ ಕೆಲವು ಸಲ. ಅದನ್ನ ಈಸಿಯಾಗಿ ಮೀಟಿ ಅದರಿಂದ ಎಂಟ್ರಿ ಆಗಿ ಇವರು ಒಳಗಡೆ ಬಂದು ಅಲ್ಮಿರಾವನ್ನ ಮೀಟಿ ಅದರಿಂದ ಕಳ್ತನ ಮಾಡ್ತಾರೆ. ಏನು ಮೊದಲ ಆರೋಪಿ ಬಂಧನ ಹೇಗಾಯಿತು ಮಾಹಿತಿ? ಇಲ್ಲ, ನಮ್ದೇ ಒಂದು ಮಾಹಿತಿ ಆಧರಿಸಿ ಬಂಧನ ಮಾಡಿದ್ವಿ. ಇಲ್ಲ, ಅಂದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ ಬೇರೆ ಬೇರೆ